24 hours ಅನ್ನ ಒಂದು ಸಮರ್ಪಣೆ ಮಾಡ್ತಾನೆ ಇರ್ತಾರೆ, ಯಾವತ್ತೂ ನಿಲ್ಲಲ್ಲ. ಎಣ್ಣೆ ಒಂದು 250 kg ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಅವರೇ ಸ್ಟೋರಿ ಎಲ್ಲ ಕೆಲಸಗಳನ್ನು ಮಾಡ್ಕೊತಾರೆ. ಯಾರ ಮೇಲೂ ಡಿಪೆಂಡೆನ್ಸಿ ಅನ್ನೋದು ಇಟ್ಕೊಳ್ಳಲ್ಲ ಅವ್ರು ಮಾತ್ರ. ಇದು ಭಕ್ತಾದಿಗಳಿಗೆ ಇದಕ್ಕೆ ಒಂದು ಕೊಳಗಕ್ಕೆ 50 kg ಬೇಳೆ ಹಾಕ್ತೀವಿ, 50 kg ಕಾಳು ಹಾಕ್ತೀವಿ, 2 ಕ್ವಿಂಟಲ್ ನಾವು ತರಕಾರಿ ಹಾಕ್ತೀವಿ. ಇದು ಅರಿಕೆಕಾಯಿ ನಾವು ಸುಲಿತೀವಲ್ಲ, ಭಕ್ತರು ಇಂಥ ನಮ್ಮ ಕಡೆ ಇದೆ ಅಂತಾರೆ, ಅಲ್ಲಿ ನಾವು ಟ್ಯಾಕ್ಟರ್ ತಗೊಂಡೋಗಿ ತುಂಬ್ಕೊಂಬಂದು ಒಣಗಿಸಿ ಸ್ಟಾಕೇಜ್ ಮಾಡ್ಕೊತೀವಿ. 3 ರಿಂದ 3.5 ಕ್ವಿಂಟಲ್, ತುಂಬ ಆದರೆ 3.5, ನಾರ್ಮಲ್ ಆದರೆ 3 ಕ್ವಿಂಟಲ್ ಹಾಕ್ತೀವಿ. ಬೆಳಿಗ್ಗೆ ಭಕ್ತಾದಿಗಳಿಗೆ ಒಂದು ಕೊಬ್ಬರಿಗೆ ತಿಂಡಿ ಮಾಡಿರ್ತೀವಿ. ತಿಂಡಿ 10 ಗಂಟೆಗೆ ಕ್ಲೋಸ್ ಆಯ್ತು, ಹಿಂದೆಲೆ ಅನ್ನ ಸಾರು ಊಟ ರೆಡಿ ಇರುತ್ತೆ ನಮ್ಮ. ಈಗ 100 kg ಅನ್ನ ಖಾಲಿಯಾಗಿದೆ, 200 kg ತುಂಬ್ಕೊಂಡಿದ್ದೀವಿ. ಈಗ ಇದು ಒಂದು 2:30-3 ಗಂಟೆಗೆ ಖಾಲಿ ಆಗುತ್ತೆ. ಹಿಂದೆಲೆ ಬಿಸಿ ರೆಡಿ, ಅಷ್ಟೊತ್ತಿಗೆ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ಕೆಲಸಗಾರರು ಬರ್ತಾರೆ, ಅವರಿಂದಲೇ ರೆಡಿ ಮಾಡ್ಕೊಡ್ತೀವಿ. ರಾಗಿ ಮುದ್ದೆ 4 ರಿಂದ 5 ಕ್ವಿಂಟಲು ಮುದ್ದೆ ಬೇಕಾಗುತ್ತೆ. ಅರವಾಗಿ ಹಾಗೆ ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ಟೇ ಟ್ಯೂನ್ಡ್. ನನ್ನ ಹೆಸರು ಪುಟ್ಗಂಗಪ್ಪ ಅಂತ ಅಂದ್ಬಿಟ್ಟು, ನಾನು ಗ್ರ್ಯಾಜುಯೇಟು BA ಹಾಗೆ ಮಿಡ್ಲ್ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ. ಅದರಿಂದ ಕೂಡ ಶ್ರೀಮಠದಲ್ಲೇ ಓದಿ ಇಲ್ಲೇ ಕೆಲಸದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ಆರ್ಟ್ಸ್ ಟೀಚರ್. ಸ್ವಾಮೀಜಿಯವರು ಈ ದಾಸೋಹದ ಕಾರ್ಯದಲ್ಲಿ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಸೇವೆಯನ್ನು ನಾವು ಸುಮಾರು 5 ಜನ ಮ್ಯಾನೇಜರ್ಸ್ ಇದ್ದೀವಿ. ಅವರೆಲ್ಲರೂ ಕೂಡ ನಿಸ್ಪೃಹತೆಯಿಂದ ಮಕ್ಕಳಿಗೆ ಯಾವುದು ತೊಂದರೆ ಆಗ್ದಂಗೆ ಸಿದ್ಧಗಂಗಾ ಮಠದಲ್ಲಿ ಸುಮಾರು 12,000 ಜನ ವಿದ್ಯಾರ್ಥಿಗಳು ಇದ್ದಾರೆ, ಅಭ್ಯಾಸ ಮಾಡ್ತಾರೆ. 12,000 ವಿದ್ಯಾರ್ಥಿಗಳು ಕೂಡ ಇಲ್ಲಿ ಫ್ರೀಯಾಗಿ ಊಟವನ್ನು ಹಾಕ್ತಾರೆ. ಬೆಳಗ್ಗೆ ಒಂದು ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಒಂದು ಊಟ. ಹೀಗೆ ಹಾಗೆ ಊಟದಲ್ಲಿ ಅನ್ನ ಸಾಂಬಾರು ಚಪಾತಿ ಎಲ್ಲ ಕೊಡ್ತಾರೆ. ಇದು ಅಲಸಂದೆ ಕಾಳು, ಇದು ಕಡಲೆಬೇಳೆ, ಅದು ಹೆಸರು ಕಾಳು, ಅದು ಹೆಸರು ಬೇಳೆ. ಆಮೇಲೆ ಈರುಳ್ಳಿ, ಇದು ಎಣ್ಣೆ, ಅದು ತುಪ್ಪ, ಇದು ತೊಗರಿಬೇಳೆ, ಜೀರಿಗೆ ಸಾಸಿವೆ. ಸುಮಾರು ಒಂದು ದಿವಸಕ್ಕೆ 30 ಕ್ವಿಂಟಾಲ್ ಅಕ್ಕಿ ಖರ್ಚಾಗುತ್ತೆ ಹುಡುಗರಿಗೆ ಮತ್ತು ಬಂದಂಥ ಭಕ್ತಾದಿಗಳು ಸುಮಾರು ಕೆಲವು ಸಂದರ್ಭ 5,000 ಆದರೂ ಆಗುತ್ತೆ. ಬೆಳಿಗ್ಗೆ ಸಾಯಂಕಾಲ ತಿಂಡಿಗೆ 3 ಟೈಮ್ ಅವರು ಭಕ್ತಾದಿಗಳು ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇದೆ. ಹಾಗೆ ವಿದ್ಯಾರ್ಥಿಗಳು ಕೂಡ 3 ಟೈಮ್ ಊಟದ ವ್ಯವಸ್ಥೆ ಇದೆ. ಒಂದು ದಿವಸಕ್ಕೆ 30 kg 30 ಕ್ವಿಂಟಾಲ್ ಅಕ್ಕಿ, 3 ಕ್ವಿಂಟಾಲ್ ಸಾಂಬಾರಿಗೆ ಕಾಳುಗಳು, ಬೇಳೆ ಎಲ್ಲ ಆಗುತ್ತೆ. ಉಪ್ಪು 1 ಕ್ವಿಂಟಾಲ್ ಹೆಚ್ಚು ಕಮ್ಮಿ, ಒಂದು 95 kg ಹುಣಸೆಹಣ್ಣು ಖರ್ಚಾಗುತ್ತೆ. ಹಾಗೆ ಖಾರ ಪುಡಿ, ಸಾಂಬಾರು ಪುಡಿ, ಒಂದು ಸಾಂಬಾರು ಪುಡಿ ಒಂದು 50 kg ಒಂದು ದಿವಸಕ್ಕೆ ಸಾಂಬಾರು ಪುಡಿ, ಮತ್ತು ಖಾರ ಪುಡಿ ಒಂದು 45 kg, ಎಣ್ಣೆ ಒಂದು 250 kg ಎಣ್ಣೆ ಖರ್ಚಾಗುತ್ತೆ.
ಜೀರಿಗೆ ಸಾಸಿವೆ ಹೀಗೆ ಎಲ್ಲವನ್ನು ಖರ್ಚಾಗುತ್ತೆ. ಎಲ್ಲಿಂದ ಬರುತ್ತೆ ಸರ್ ಇದೆಲ್ಲ ಮಠದಲ್ಲಿ ಸ್ವಾಮೀಜಿಯವ್ರಿಗೆ ಆ ಕಾಲದಿಂದ ಕೊಡ್ತಾರೆ. ಭಕ್ತಾದಿಗಳು ಕೂಡ ಇದಕ್ಕೆ ಪಾರ ಕೊಡ್ತಾರೆ. ಒಲೆ ಯಾವಾಗಲೂ ಆರಲ್ಲ ಅಂತ ಆಮೇಲೆ ಹಿಂದೆ ಸೌದೆ ಇತ್ತು, ಸಣ್ಣ ಒಲೆ ಇತ್ತು, ಸೌದೆ ಉಡ್ಸೋರು. ಈಗ ಯಾವಾಗಲೂ ಊಟ ನಡೀತಾ ಇದೆ ಅಂದರೆ ಒಲೆ ಉರಿತಾ ಇರಬೇಕಲ್ಲ ಅಡುಗೆ ಆಡೋದಕ್ಕೆ. ಆ ರೀತಿ ಪ್ರತೀತಿ ಇದೆ. ಯಾವಾಗಲೂ ಸಾವಿರಾರು ಜನ ಒಂದು ದಿವಸಕ್ಕೆ ಊಟ ಮಾಡ್ತಾರಲ್ಲ. ಸುಮಾರು ಒಂದು 15,000 ಜನ ಊಟ ಒಂದು ದಿವಸಕ್ಕೆ ಮಾಡ್ತಾರೆ. ಶಿವಕುಮಾರ ಸ್ವಾಮೀಜಿ ಬಗ್ಗೆ ನಿಮ್ಗೆ ಶಿವಕುಮಾರ ಅವರು ಭಾಳ ತಪಸ್ವಿಗಳು. ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಬಡ ಮಕ್ಕಳಿಗೆ ಪ್ರಸಾದ ನೀಡತಕ್ಕಂಥ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿ ಅವರ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಬಡ ಜನರಿಗೆ, ಬಡದಂತಹ ಯಾತ್ರಿಕರಿಗೆ ಅವರಿಗೆ ಸುಖವಾಗಿ ಯಾವ ತೊಂದರೆಯೂ ಆಗದಂತೆ ಊಟ ವಸತಿ ಕಲ್ಪನೆ ಮಾಡಿ ಅಲ್ಲದೆ ಜನೋಪಕಾರನೂ ಕೂಡ ಮಾಡಿದ್ದಾರೆ. ನೋಡಿ ಗೈಸ್, ರೈಸನ್ನು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೀಮಲ್ಲಿ ಮಾಡ್ತಾರೆ ಅಡುಗೆನ. ಎಲ್ಲ ರೈಸ್ ಎಲ್ಲ ಹಾಕ್ಬಿಟ್ಟು ಸೊ ನೋಡಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ತುಂಬ ಜನಗಳಿಗೆ ಮಾಡೋದಲ್ವಾ, ಹುಡುಗರು ತುಂಬ ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ಓಕೆ ನೋಡಿ, ಅನ್ನ ಮಾಡೋ ಒಂದು ದಾಸೋಹ ಒಂದು ಕೊಠಡಿ ಒಳಗಡೆ ಬಂದಿದ್ದೀನಿ. ಸೊ ಎಲ್ಲ ಒಂದು ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಅಡಿಗೆಗಳು ಮಾಡಿರೋದಾಗಿರ್ಬೋದು ಎಲ್ಲ ಒಂದು ದೊಡ್ಡ ಒಂದು ಸ್ಟೀಮಲ್ಲಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಹುಡುಗರು ಜಾಸ್ತಿ ಜನ ಬರ್ತಾರಲ್ವಾ, ವಿದ್ಯಾರ್ಥಿಗಳು ಜಾಸ್ತಿ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಒಂದು ಕಂಟೈನರ್ಸ್ ಅಲ್ಲಿ ಒಂದು ಮಾಡಿದ್ದಾರೆ ಸ್ಟೀಮಲ್ಲಿ. ಒಂದು ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿದ್ರಲ್ವಾ, ಅವರು VP ಸರ್ ಅಂತ ಹೇಳ್ಬಿಟ್ಟು. ಸೊ ಅವರು ಮೊದಲಿಂದಾನು ಇಲ್ಲೇ ಓದಿ, ಇಲ್ಲೇ ವಿದ್ಯಾಭ್ಯಾಸ ಎಲ್ಲ ಪಡೆದು, ಮತ್ತೆ ಇಲ್ಲೇ ಒಂದು ಶಿಕ್ಷಕರಾಗಿ ಒಂದು ಕೆಲಸವನ್ನ ಮಾಡಿ, ಮತ್ತೆ ಇದೇ ಒಂದು ಮಠಕ್ಕೆ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಾಸೋಹ ವಿಭಾಗದಲ್ಲಿ, ಅಂದ್ರೆ ಅಡಿಗೆ ಒಂದು ಸೆಕ್ಷನ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದೇ ತರ ಒಂದು 4 ಮ್ಯಾನೇಜರ್ಗಳಿದ್ದಾರಂತೆ. ಸೊ ಅವರು ಹೇಳ್ತಾ ಇದ್ರು, ಇಲ್ಲಿ ಬೆಳಗ್ಗೆನಿಂದ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೋ, ಸೊ ಅದು ಹೇಳಿದೀನಿ. ಆ ಹಿಸ್ಟ್ರಿ ಎಲ್ಲ ಏನು ಹೇಳ್ಬಾರ್ದು ಅಂತ ಹೇಳಿದ್ರು ಅವರು. ಯಾಕಂತ ಹೇಳಿದ್ರೆ ಫಾಲ್ಸ್ ಇನ್ಫಾರ್ಮೇಶನ್ ಹೋಗುತ್ತೆ, ಅಂದ್ರೆ ತಪ್ಪು ಒಂದು ಇನ್ಫಾರ್ಮೇಶನ್ ಅನ್ನ ಹೋಗುತ್ತೆ ಅಂತ ಹೇಳೋದಕ್ಕೋಸ್ಕರ ಅವರು ವಿಡಿಯೋ ಮಾಡಕ್ಕೆ ನನಗೆ ಕೊಡ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಎಲ್ಲ ಸರ್ಚ್ ಮಾಡಿ ಸರ್ನ ಹತ್ರ, ಒಂದು ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ತಗೊಂಡ್ಬಂದು ಸೊ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೆಲ್ಲ ಊಟ ಮಾಡೋದಕ್ಕೆ 1 ಗಂಟೆಗೆ ಬರ್ತಾರಂತೆ. ನೋಡಿ ಹಿಂದೆ ಇದೆ ಅಲ್ವಾ, ಅದೇ ಈ ಒಂದು ಓಪನಿಂಗ್ದು. ಎಲ್ಲ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ, ಆಮೇಲೆ ಓಪನ್ ಮಾಡ್ತಾರೆ. ಇದೇ ಒಂದು ಜಾಗದಲ್ಲಿ ನಾವು ಒಳಗಡೆ ಹೋಗ್ಬೇಕು. ಅಲ್ಲಿ ನೋಡಿ ಹುಡುಗರು ಯಾವ ತರ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಅವರು ಅವರೇ ಎಲ್ಲ ಕೆಲಸಗಳನ್ನ ಮಾಡ್ಕೊಂತಾರೆ. ಯಾರ ಮೇಲೇನು ಡಿಪೆಂಡೆನ್ಸಿ ಅನ್ನೋದು ಇಟ್ಕೊಳ್ಳಲ್ಲ. ಅವ್ರ ಕೈಯಲ್ಲಿ ಆಗಿರೋ ಕೆಲಸಗಳೆಲ್ಲ ಅವರೇ ಮಾಡ್ತಾರೆ. ಸೊ ಆ ತರ ವ್ಯವಸ್ಥೆ ಎಲ್ಲ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಎಲ್ಲ ಇದೆ. ಮತ್ತೆ ಇಲ್ಲಿಗೆ ಒಂದು ಬರೋ ಏನು ಒಂದು ಅಡಿಗೆಗಳಿಗಾಗಿರ್ಬೋದು ಅದೆಲ್ಲ ಅಮೌಂಟ್ ಎಲ್ಲ ಒಂದು ಹೇಳಿದ್ರು, ದಾನಿಗಳು ಕೊಡ್ತಾರೆ ಅಂತೆ. ಮತ್ತೆ ಮಠಕ್ಕೆ ಫಂಡ್ ಬರುತ್ತೆ. ಸೊ ಮತ್ತೆ ಟೀಚಿಂಗ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಗೌರ್ಮೆಂಟ್ ಎಲ್ಲ ನೋಡ್ಕೊಳ್ಳುತ್ತಂತೆ. ಸೊ ಆ ತರ ಎಲ್ಲ ಹೇಳ್ತಾ ಇದ್ರು. ನಮ್ಮ ಹೆಸರು ರಾಜು ಅಂತ. ನಂದು ಹುಟ್ಟಿನ ಬಂದು ವೀರಣ್ಣ ಅಂತ, ವೀರಣ್ಣ ಅಂತ. ಇಲ್ಲಿ ರಾಜು ಅಂತ ಅಡ್ಡ ಹೆಸರು ಕರೆದು ಅದೇ ರಾಜು ಪ್ರಚಾರ ಇದೆ. ನನ್ನ ಮಠದಲ್ಲಿ ಕೇಳಿರಿ ಸಾಂಬಾರ್ ರಾಜು ಅಂತಲೇ ನಮ್ಮ ಹುಡುಗರು ಹೇಳೋದು. ಬರೀ ರಾಜು ಅಂದ್ರೆ ಯಾರು ಗೊತ್ತಾಗಲ್ಲ ಅಂತಾರೆ. ನಾವು 3-4 ಜನ ಇದ್ದೀವಿ. ನಂದು ಡ್ರಾಯಿಂಗ್ ಟೀಚರ್ ಟ್ರೈನಿಂಗ್ ಆಗಿದೆ, ಡಿಗ್ರಿ ಆಗಿದೆ. ನಾನು ಸುಮಾರು 36ನೇ ವರ್ಷ ಇದು ಮಠದಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುಮಾರು 28 ವರ್ಷಗಳ ಕಾಲ ದಾಸೋಹದಲ್ಲಿ ಸಾಂಬಾರು ಮಾಡಿದ್ದೀನಿ. ಈಗ ನನಗೆ ಇದಾಗಿರೋದ್ರಿಂದ ಇಲ್ಲಿ ಡೈನಿಂಗ್ ಹಾಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ದಿವಸಕ್ಕೆ 2 ಕೊಳಗ ಸಾಂಬಾರು ಮಾಡ್ತೀವಿ, ಬರೀ ಹುಡುಗರಿಗೆ ಮಾತ್ರ. ಇದು ಭಕ್ತಾದಿಗಳಿಗೆ. ಇದಕ್ಕೆ ಒಂದು ಕೊಳಗಕ್ಕೆ 50 kg ಬೇಳೆ ಹಾಕ್ತೀವಿ, 50 kg ಕಾಳು ಹಾಕ್ತೀವಿ, 2 ಕ್ವಿಂಟಲ್ ನಾವು ತರಕಾರಿ ಹಾಕ್ತೀವಿ. ಒಂದು ಟೈಮ್ಗೆ ಒಂದು ಸಾಂಬಾರು ರೆಡಿ ಆಗ್ಬೇಕು ಅಂದ್ರೆ ಅಷ್ಟು ತರಕಾರಿ ಬೇಳೆ ಬೇಕು. ಆಮೇಲೆ ಏನಂದ್ರೆ ಇದೊಂದು ಕೊಳಕ್ಕೆ ನಾವು 8 ಸೇರು ಖಾರ ಪುಡಿ ಬೇಕು, 20 ಸೇರು ಹುರ್ಗಾಳ ಪುಡಿ ಹಾಕ್ತೀವಿ, ಒಂದು 40 ತೆಂಗಿನಕಾಯಿ ತುರ್ದಾಕ್ತೀವಿ, ಒಗ್ಗರಣೆ ಹಾಕಿರ್ತೀವಿ. ಮಾಮೂಲಿ ಇದು ಅನ್ನಂಗೆ. ಇಲ್ಲಿ 1 ಕೊಳಗ ಬೇಕು ಭಕ್ತಾದಿಗಳಿಗೆ. ಆಮೇಲೆ ಒಂದು 4 ಕ್ವಿಂಟಲ್ ರೈಸ್ ಬೇಕು. ದಿವಸಕ್ಕೆ ಒಂದು ಬೆಳಿಗ್ಗೆ 1 ಕೊಳಗ ಬೇಕು ಭಕ್ತಾದಿಗಳಿಗೆ, ಸಾಯಂಕಾಲ 1 ಕೊಳಗ ಬೇಕು ಸಾಂಬಾರು. ಇದೊಂದು ಕೊಳಗ ಸಾಂಬಾರು ರೆಡಿ ಆದ್ರೆ ಒಂದು 4,000ದಿಂದ 4,500 ಜನ ಊಟ ಆಗುತ್ತೆ. ಅದೊಂದು ಕೊಳಗ ಸಾಂಬಾರು ಅಂದ್ರೆ ಸಾಯಂಕಾಲ ಕಮ್ಮಿ ಇರ್ತಾರೆ ಭಕ್ತಾದಿಗಳು,
ಒಂದು 2,500 3,000 ಜನಕ್ಕೆ ಸಂಜೆ ರೆಡಿ ಇರುತ್ತೆ. ನಮಗೆ ಡೈಲಿ ಇಲ್ಲಿ ಒಂದು 4 ಕ್ವಿಂಟಲ್ ರೈಸ್ ಬೇಕು ಬೆಳಿಗ್ಗೆ. ಇದು ಸಾಂಬಾರು ಒಲೆ. ಇದು ಒಲೆ ಅಂದ್ರೆ ನಾವು ಇದರಲ್ಲಿ ಕೆಳಗಡೆ ಕಂಬಿ ಕೊಟ್ಟು ಒಂದು 6 ಅಡಿ ಡೌನ್ ಇದೆ. ಇದು 5.5 ಅಡಿ 6 ಅಡಿ ಆ ಡೌನ್ ಇರೋದಕ್ಕೆ ಕಂಬಿ ಕೊಟ್ಟು ಇದು ಮಾಡಿರೋದು. ಅಡಿಕೆಕಾಯಿ ಹಾಕ್ತಿವಿ, ಭತ್ತದ ಹೊಟ್ಟು ಹಾಕ್ತಿವಿ, ಅಡಿಕೆಕಾಯಿ, ಆಮೇಲೆ ಈ ಕಡಲೆಕಾಯಿ ಸಿಪ್ಪೆ, ಆಮೇಲೆ ಸಣ್ಣವು ಇವು ಬರ್ತವೆ. ಇದು ಅಡಿಕೆಕಾಯಿ ನಾವು ಸುಲಿತೀವಲ್ಲ, ಭಕ್ತರು ಇಂತ ನಮ್ಮ ಕಡೆ ಇದೆ ಅಂತಾರೆ, ಅಲ್ಲಿ ನಾವು ಟ್ರಾಕ್ಟರ್ ತಗೊಂಡೋಗಿ ತುಂಬ್ಕೊಂಬಂದು ಒಣಗಿಸಿ ಸ್ಟಾಕೇಜ್ ಮಾಡ್ಕೊಂತೀವಿ, ಸ್ಟೋರೇಜ್ ಮಾಡ್ಕೊಂತೀವಿ ಗೋಡನಲ್ಲಿ. ಆಮೇಲೆ ಇದು ಕೆಳಗಡೆ ಬೂದಿ ಬರುತ್ತೆ, ಅದನ್ನ ಡೈಲಿ ಸಾಂಬಾರ್ ಆದ್ಮೇಲೆ ಬೆಳಿಗ್ಗೆ ಎಳೆದ್ಬಿಟ್ಟು ತಿರ್ಗಿ ಒಲೆ ಹಚ್ಬೇಕು. ಇಲ್ಲಾಂದ್ರೆ ಒಲೆ ಹಾಕ್ಕೊಂಡಂಗಾಗುತ್ತೆ, ಉರಿಯಲ್ಲ. ಇನ್ನು 3 ಅವರಲ್ಲಿ ಸಾಂಬಾರ್ ರೆಡಿ ಮಾಡಬಹುದು. 3 ರಿಂದ 4 ಅವರ್ ಬೇಕು ಒಂದು ಕೊಳಗ ಸಾಂಬಾರ್ ರೆಡಿ ಹಾಕಿ. ನೋಡಿ, ಇದು ಪಲಾವು. ಬೆಳಿಗ್ಗೆ ಒಂದು ಕೊಬ್ಬರಿಗೆ ಪಲಾವ್ ರೆಡಿ ಮಾಡ್ತೀವಿ. ಇದು 3.5 ಕ್ವಿಂಟಲ್ ಬೇಯುತ್ತೆ. 3 ರಿಂದ 3.5 ಕ್ವಿಂಟಲ್. ತುಂಬಾ ಆದ್ರೆ 3.5, ನಾರ್ಮಲ್ ಆದ್ರೆ 3 ಕ್ವಿಂಟಲ್ ಹಾಕ್ತಿವಿ. ಬೆಳಿಗ್ಗೆ ಭಕ್ತಾದಿಗಳಿಗೆ ಒಂದು ಕೊಬ್ಬರಿಗೆ ತಿಂಡಿ ಮಾಡಿರ್ತೀವಿ. ತಿಂಡಿ 10 ಗಂಟೆಗೆ ಕ್ಲೋಸ್ ಆಯ್ತು. ಹಿಂದೆಲೆ ಅನ್ನ ಸಾರು ಊಟ ರೆಡಿ ಇರುತ್ತೆ ನಮ್ಮಲ್ಲಿ, ಊಟ ಹಾಕ್ತಿವಿ. ಅದು ಸಂಜೆ ಕೊಳಗ. ಅಲ್ಲಿದೆ ಸರ್, ಅದು ಹೇಳ್ತೀನಿ, ತೋರಿಸ್ತೀನಿ. ಇದು ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇದು ನೋಡಿ, ಇದು ರೈಸ್. ಇದು 1.5 ಕ್ವಿಂಟಲ್ ಬೇಯುತ್ತೆ. 150 kg ಒಂದು ಡ್ರಮ್ಮು. ಈಗ 1 ಕ್ವಿಂಟಲ್ ಹಾಕಿದ್ದೀವಿ. 100 kg ಅನ್ನ ರೆಡಿ ಇದೆ. ಈಗ 100 kg ಅನ್ನ ಖಾಲಿ ಆಗಿದೆ. 200 kg ತುಂಬ್ಕೊಂಡಿದ್ದೀವಿ. ಈಗ ಇದು ಒಂದು 2:30-3 ಗಂಟೆಗೆ ಖಾಲಿ ಆಗುತ್ತೆ. ಹಿಂದೆಲೆ ಬಿಸಿ ರೆಡಿ. ಅಷ್ಟೊತ್ತಿಗೆ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ಕೆಲಸಗಾರರು ಬರ್ತಾರೆ, ಅವರಿಂದಲೇ ರೆಡಿ ಮಾಡಿಕೊಡ್ತಾರೆ ಸಂಜೆ ಊಟಕ್ಕೆ. ಬೆಲ್ಲ ಅಕ್ಕಿ ಸ್ಟಾಕು, ಅದು ಉಪ್ಪು. ಇದು ಈರುಳ್ಳಿ ಕಟ್ ಮಾಡೋ ಮಿಷಿನು. ಈರುಳ್ಳಿ ತರಕಾರಿ ನಾವು ಸಣ್ಣಗೆ ಹಚ್ಚಿರ್ತೀವಿ, ಅದ್ರ ಮುನ್ನ ಇದ್ರೊಳಗೆ ಹಾಕಿ ಆನ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಹಿಡ್ಕೊಂತೀವಿ. ಕಟ್ ಆಗುತ್ತೆ ಇದೊಮ್ಮೆ. ಇದು ಟೈಮ್ ತಗೊಳುತ್ತೆ. ಇದು ಮುದ್ದೆ ಅಲ್ಲೇ ಮಾಡಿರ್ತೀವಿ. ರಾಗಿ ಮುದ್ದೆ. 4 ರಿಂದ 5 ಕ್ವಿಂಟಲು ಮುದ್ದೆ ಬೇಕಾಗುತ್ತೆ. ಬನ್ನಿ ತಗೊಳ್ಳಿ, ಹಂಗೆ ಹೋಗ್ಬಿಟ್ಟು ಬನ್ನಿ ಒಂದು ಲೈನಲ್ಲಿ. ನಮ್ಮಲ್ಲಿ ಡೈಲಿ ಇರುತ್ತೆ ಅನ್ನ ಸಾರು ಮುದ್ದೆ ಮಜ್ಜಿಗೆ ಇರುತ್ತೆ. ಫಸ್ಟ್ ರೌಂಡು ಅನ್ನ ಮುದ್ದೆ ಅನ್ನ ಸಾರು ಹೋಗುತ್ತೆ. ಸೆಕೆಂಡ್ ರೌಂಡ್ ಅನ್ನ ಸಾರು ಕೇಳ್ತೀವಿ, ಹಿಂದೆಲೆ ಮಜ್ಜಿಗೆ ಹಾಕ್ತೀವಿ. ಅವ್ರು ಎಷ್ಟು ಬೇಕಾದ್ರೂ ಇಸ್ಕೊಂಡು ಊಟ ಮಾಡ್ಬೋದು ಹೊರ ತುಂಬ. ಇದ್ರ ಬಗ್ಗೆ ಎಲ್ಲ ನೀರು ಕೊಡ್ತೀವಿ. ಇದು ಡೈಲಿ ಬೆಳಿಗ್ಗೆ 7 ಗಂಟೆ ಕಮೆನ್ಸ್ ಆದರೆ ತಿಂಡಿ ಮುಗಿದಿಂದಲೇ ಊಟ ನಡೀತಾ ಇರುತ್ತೆ. ನಮ್ಮಲ್ಲಿ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಗ್ಯಾಪೇ ಇರಲ್ಲ. ಇದೊಂದು ಎಷ್ಟೊತ್ತಿಗೆ ಬಂದರೂ ಊಟ. ಸರ್, ಒಂದು ಹಿಂದೆ ಒಂದು ವರ್ಡ್ ಹಾಕಿದ್ರೆ, ಒಂದು ತುತ್ತಿನ ಅನ್ನದ ಹಿಂದೆ ಎಷ್ಟೋ ಒಂದು ಜನರ ಒಂದು ಶ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಪರಮ ಪೂಜ್ಯರು ಭಿಕ್ಷಾಟನೆ ಮಾಡಿ ಇಂತಹ ಒಂದು ಮಠವನ್ನ ಕಟ್ಟಿದ್ದಾರೆ. ನಮ್ಮಂತ ಲಕ್ಷೋಪಲಕ್ಷ ಬಡ ವಿದ್ಯಾರ್ಥಿಗಳು ಇಲ್ಲಿ ಓದಿ ವಿಶ್ವದಾದ್ಯಂತ ಅವರು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ರೇವಂತ್ ಸಿದ್ದಯ್ಯನವರು, ಅಂತಹ ಸೋಮಶೇಖರು DC ಆಗಿದ್ರು. ಅಂತಹ ಮಹನೀಯರು ಎಲ್ಲರೂ, ಶಿವಕುಮಾರ ಸ್ವಾಮಿಗಳು, ಈಗಿರ್ತಕ್ಕಂಥ ನಮ್ಮ ಸಿದ್ಧಲಿಂಗ ಸ್ವಾಮಿಗಳವರ ಆಶೀರ್ವಾದದಲ್ಲಿ ಓದಿ ಇವತ್ತು ಭಾರತಾದ್ಯಂತ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳು ಹೊರಗಡೆ ರಾಜ್ಯಗಳಲ್ಲಿ ಕೆಲಸ ಮಾಡ್ಕೊಂಡು ಒಂದು ಸಿದ್ಧಗಂಗಾ ಮಠ ಅಂದ್ರೆ ಅಂತಹ ಒಂದು ಹೆಮ್ಮೆಯ ಮಠವಾಗಿ ಪರಿವರ್ತನೆ ಆಗ್ತಾ ಇದೆ. ಅಂತಹ ಒಂದು ಜಾಗದಲ್ಲಿ ನಾವೆಲ್ಲ ಒಂದು ಸೇವೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವೆಲ್ಲ ಒಂದು ಭಾಗ್ಯ ಅಂತ ಹೇಳ್ಬೇಕು. ಮುದ್ದೆ ಊಟ ಮಾಡೋರಿಗೆ ಕಾಳು ಇದು ಎಲ್ಲ ಇರುತ್ತೆ.
ಸ್ಪೆಷಲ್ ಪರ್ಸನ್ಸ್ ಮತ್ತೆ ಗೆಸ್ಟ್ಗಳು ಬಂದಿರ್ತಾರೆ ಬೇರೆ ಬೇರೆ ಒಂದು ಊರಿಂದ, ಮತ್ತೆ ಒಂದು ಪೇರೆಂಟ್ಸ್ ಬಂದಿರ್ತಾರೆ, ಅವ್ರ ಪೇರೆಂಟ್ಸ್ಗೆಲ್ಲ ಈ ಕಡೆ ಒಂದು ಊಟ ಅನ್ನೋದು ಇರುತ್ತೆ. ಮತ್ತೆ ಈ ಕಡೆ ಇದೆ ನೋಡಿ, ಇಲ್ಲಿ ಮೇಲೆ ಒಂದು ಬೋರ್ಡನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ತುತ್ತು ಅನ್ನದ ಹಿಂದೆ ಎಷ್ಟೋ ಒಂದು ಸಾವಿರಾರು ಜನದ ಒಂದು ಶ್ರಮ ಇರುತ್ತೆ ಅಂತ ಒಂದು ಹಾಕಿದ್ದಾರೆ. ಸೊ ಆತರ ಇದು ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಊಟ ಮಾಡೋರು ಯಾವುದೇ ತರಹದ ಒಂದು ಊಟನ ಒಂದು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಬೋರ್ಡನ್ನ ಹಿಂದೆ ಹಾಕಿದ್ದಾರೆ. ಸೊ ಅದು ನಿಜಾನೇ. ಯಾವುದೇ ನಾವು ಕೂಡ ಅಷ್ಟೇ ನಮ್ಮ ಒಂದು ಜೀವನದಲ್ಲಿ ಒಂದು ಅಡಿಗೆನ ಅಂದ್ರೆ ಮಾಡಿರೋ ಅನ್ನವನ್ನ ಯಾವತ್ತೂ ನಾವು ವೇಸ್ಟ್ ಅನ್ನೋದು ಮಾಡಕ್ ಹೋಗ್ಬಾರ್ದು ಅಂತ ನಾನು ಹೇಳ್ತೀನಿ. ಸೊ ನೋಡಿ ಇದೇ ತರ ನೋಡಿ, ಸುಮಾರು ಸಾವಿರಾಂತರ ಜನ ಬರ್ತಾ ಇರ್ತಾರೆ ಇಲ್ಲಿಗೆ. ಮತ್ತೆ ಒಂದು ಅಡಿಗೆ ಅನ್ನೋದು ಒಂದು 24 ಗಂಟೆನೂ ಇಲ್ಲಿ ಲಭ್ಯವಾಗಿರುತ್ತೆ. ಮಾಡಿರೋ ಅಡಿಗೆ ಯಾವತ್ತೂ ಒಂದು ಏನಿರ್ತದೆ ಒಲೆ ಯಾವತ್ತೂ ಆ ಕೆಂಡ ಅನ್ನೋದು ಆರೋದೇ ಇಲ್ವಂತೆ, ಒಂದು 24 hours ಉರಿತಾನೆ ಇರತ್ತಂತೆ ಒಂದು ಕೆಂಡ. ಸೊ ಆ ಥರ ಎಲ್ಲ ನೋಡಿ, ಇಲ್ಲೆಲ್ಲ ಸ್ಟೀಮಲ್ಲಿ ಎಲ್ಲ ಒಂದು ಪಾತ್ರೆಗಳಲ್ಲೆಲ್ಲ ಒಂದು ಮಾಡ್ತಾ ಇರ್ತಾರೆ ಅಡುಗೆನ. ನೋಡಿ ಈ ಕಡೆ ನೋಡಿ, ಸೊ ಆ ಕಡೆ ರೈಸ್ ಎಲ್ಲ ಇದೆ. ಸೊ ಇದು